ಈ 2 ಚೇಂಜಸನ್ನು ಮಾಡಿದ್ರೆ RCB ಆಟೋಮೆಟಿಕಲಿ ಟ್ರ್ಯಾಕಿಗೆ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ. ಜಸ್ಟ್ 2 ಚೇಂಜ್ ಪ್ಲಸ್ 1 ಇನ್ನೊಂದಿದೆ. ಅದನ್ನು ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ. ಎಲ್ಲಿ ನಾವು ಮಿಸ್ ಮಾಡ್ತಾ ಇದ್ದೀವಿ, ಏನೇನು ನಮ್ಮ ಸಮಸ್ಯೆ ಇದೆ, ಎಲ್ಲವೂ ಕೂಡ ಕ್ಲಿಯರ್ ಆಗಿ ಒಂದು ನೀಟ್ 11 ವಿತ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್ ನಮಗೆ ಸಿಗ್ತಾರೆ. ಫಸ್ಟಿಗೆ ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಏನೇನು ಸಮಸ್ಯೆ ಇದೆ, ನಾವು ಗೆದ್ದಂಥ ಮ್ಯಾಚ್ಗಳಲ್ಲಿ ಏನಾಯಿತು, ಸೋತಂಥ ಮ್ಯಾಚ್ಗಳಲ್ಲಿ ಏನು ಮಿಸ್ ಆಗ್ತಾ ಇದೆ, ಇದನ್ನು ನಾವು ಅನಲೈಸ್ ಮಾಡಿದ್ರೆ ವೆರಿ ಈಸಿಲಿ ಗೊತ್ತಾಗುತ್ತೆ RCB ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ. ಏನು ತುಂಬ ದೊಡ್ಡ ಸಮಸ್ಯೆ ಏನಾಗಿಲ್ಲ. ನಾವು ಟಾಪ್ 4ಅಲ್ಲೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಹಿಂದೆಲ್ಲ ನೋಡಿದ್ರೆ 1 ಮ್ಯಾಚ್ ಸೋಲೋದು, 1 ಮ್ಯಾಚ್ ಗೆಲ್ಲೋದು, 2 ಸೋಲೋದು, 1 ಗೆಲ್ಲೋದು, ಆ ಥರದ್ದು ಆಗ್ತಾಯಿತ್ತು. ಅಥವಾ 2 ಮ್ಯಾಚ್ ಗೆದ್ದು 1 ಸೋತು, ಈ ಥರ ಆಗ್ತಿತ್ತು. ಬಟ್ ಈಗ ಸ್ಟಾರ್ಟಿಂಗಿಂದನೇ ಆ ಒಂದು ಪಿಕಪ್ ಸಿಕ್ಕಿದೆ ನಮಗೆ. ಬಟ್ ಎಲ್ಲೋ ಮಿಡ್ ಆಫ್ ದ ಸೀಸನಲ್ಲಿ ನಾವು ಅಲ್ಲಿ ಟ್ರ್ಯಾಕ್ ತಪ್ತಾ ಇದ್ದೀವಿ. ಇದನ್ನು ಕರೆಕ್ಟ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ. ಫಸ್ಟ್ ನಾವು ಒಂದೊಂದೇ ಪ್ರಾಬ್ಲಮ್ಗಳನ್ನು ಅಡ್ರೆಸ್ ಮಾಡೋಣ. ಬ್ಯಾಟಿಂಗ್ ಅಂತ ನೋಡಿದ್ರೆ ನಮಗೆ ಈಗ ಮಿಸ್ ಆಗ್ತಾ ಇರೋದು ಓಪನಿಂಗ್. ಜೇಕಬ್ ಬೆಥೆಲ್ ಹಾಗೆ ವಿರಾಟ್ ಕೊಹ್ಲಿ, ಸಾಲ್ಟ್ ಮತ್ತು ಕೊಹ್ಲಿ ಹೋದ್ಮೇಲೆ ಅಲ್ಲೊಂದು ಸ್ವಲ್ಪ ಏನೋ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಅದಂತೂ ನಾವು ಒಪ್ಪಲೇಬೇಕು. ಸಾಲ್ಟ್ ಹೋದ್ಮೇಲೆ ಓಪನಿಂಗ್ ಸ್ವಲ್ಪ ಹಿಂದಿನ ಥರ ಕಾಣ್ತಾ ಇಲ್ಲ. ಹಾಗಂತೇನು ಸಾಲ್ಟ್ ಮತ್ತು ಕೊಹ್ಲಿ ಪ್ರತಿ ಮ್ಯಾಚಲ್ಲೂ ಕೂಡ 100+ ಆ ಥರ ಹೊಡ್ಕೊಂಡೇ ಬಂದಿದ್ದಾರೆ ಇಲ್ಲ. ಸಾಲ್ಟ್ ಕೆಲವು ಮ್ಯಾಚ್ ಫ್ಲಾಪ್ ಆಗಿದ್ದು ಇದೆ. ಬಟ್ ಅವರಿಬ್ಬರಿದ್ದಾಗ ಒಂಥರ ಸೀನಿಯರ್ ಪ್ರೋಸ್ ಅಲ್ಲ ಇಬ್ಬರು ಕೂಡ, ಒಂಥರ ಏನೋ ಸ್ಟೆಬಿಲಿಟಿ ಕಾಣಿಸ್ತಾ ಇತ್ತು. ಬೆಥೆಲ್ ಇನ್ನೂ ಯಂಗ್ಸ್ಟರ್, ಟ್ಯಾಲೆಂಟ್ ಇದೆ. ಬಟ್ ಕನ್ಸಿಸ್ಟೆನ್ಸಿ IPL ಅಂತ ಬಂದಾಗ ಭಾಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಒಂದು ಬದಲಾವಣೆ ಅಗತ್ಯ ಇದೆ ಅಂತ ಅನಿಸ್ತಾ ಇದೆ. ಅದು ಯಾರು ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದು ಸ್ಟ್ರಾಂಗ್ ಓಪನಿಂಗ್ ಪೇರ್ ಮಿಸ್ ಆಗ್ತಾ ಇದೆ ಆಫ್ಟರ್ ಸಾಲ್ಟ್ ಅನ್ನೋದು ನಾವು ಒಪ್ಕೊಳ್ಳೇಬೇಕು. ಇದು ಪಾಯಿಂಟ್ ನಂಬರ್ 1 RCBಲಿ ಆಗ್ತಿರುವಂಥ ಸಮಸ್ಯೆ. ಸೆಕೆಂಡ್, ಮಿಡ್ಲ್ ಆರ್ಡರ್ ಅಂತ ಬಂದರೆ, ಮಿಡ್ಲ್ ಆರ್ಡರ್ಲಿ ನಿಮಗೆ ಪಡಿಕ್ಕಲ್, ಪಟಿದಾರ್ ಅವ್ರ ಮೇಲೆ ನಂಬಿಕೆ ಇಡ್ಬೋದು. ಯಾಕಂದರೆ ಅವರು ಒಂದು ಮ್ಯಾಚ್ ಏನಾದರೂ ಆಡಿಲ್ಲ ಅಂತಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅದನ್ನು ಲಾಸ್ಟ್ ಮ್ಯಾಚ್ ನೀವು ಇಬ್ಬರು ಆಡಿದ್ದು ನೋಡಿದ್ರೆ ಅದರಲ್ಲಿ ಪಟಿದಾರ್ ಅದ್ರ ಹಿಂದಿನ 2 ಮ್ಯಾಚ್ ಕೂಡ ಅವರು ಹೆಚ್ಚಿನ ರನ್ ಗಳಿಸಲಿಲ್ಲ. ಬಟ್ ಲಾಸ್ಟ್ ಮ್ಯಾಚಲ್ಲಿ ತೋರಿಸಿದ್ರು, ನನ್ನ ಕೆಪಾಸಿಟಿ ಇಷ್ಟಿದೆ, ನಾನು ಮಾಡೇ ಮಾಡ್ತೀನಿ, ನನ್ನ ಪವರ್ ಇಷ್ಟು ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ರು. ಬೌಲರ್ಗಳಿಗೆ ಯಾವತ್ತಿದ್ರೂ ಕೂಡ ಆಪೋಸಿಷನ್ಗೆ ಪಟಿದಾರ್ ಇದ್ದಾರೆ ಅಂತಂದ್ರೆ ಒಂದು ಭಯ ಇದ್ದೇ ಇರುತ್ತೆ. ಪಡಿಕ್ಕಲ್ ಕೆಲವೊಂದು ಮ್ಯಾಚ್ಗಳಲ್ಲಿ ಸ್ವಲ್ಪ ಕಡಿಮೆ ಆಡಿದ್ರು ಕೂಡ ಅವರ ಸ್ಟೆಬಿಲಿಟಿ ನೋಡಿದ್ರೆ ಇಡೀ ಸೀಸನ್ನಲ್ಲಿ ಅವರಲ್ಲಿ ಕನ್ಸಿಸ್ಟೆನ್ಸಿ ಇದೆ. ಸೊ ಹಾಗಾಗಿ ನಮಗೆ ಆ 3-4 ಸಮಸ್ಯೆ ಇಲ್ಲ. ಅಲ್ಲಿಂದ ಕೆಳಗೆ ಬರ್ತಾ ಟಿಮ್ ಡೇವಿಡ್ ಕೂಡ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ದಾರೆ. ಬಟ್ ಓನ್ಲಿ ಕನ್ಸರ್ನ್ ನಮಗೆ ಮಿಡ್ಲ್ ಆರ್ಡರ್ಲಿ ಅಂತಂದರೆ ಜಿತೇಶ್ ಶರ್ಮಾ. ಇದನ್ನು ನಾವು ಅಡ್ರೆಸ್ ಮಾಡಲೇಬೇಕು. ನೀವು ಇಷ್ಟು ದಿನ ಸೇಫ್ ಗಾರ್ಡ್ ಮಾಡ್ಕೊಂಡು ಬಂದ್ರಿ. ಜಿತೇಶ್ ಲಾಸ್ಟ್ ಟೈಮ್ ಕೂಡ ಎಂಡಲ್ಲಿ, ಬಿಸ್ನೆಸ್ ಎಂಡಲ್ಲಿ ಅಥವಾ ಲೀಗ್ನ ಎಂಡ್ ಸ್ಟೇಜಲ್ಲಿ ಚೆನ್ನಾಗಿ ಆಡಿ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚನ್ನು ಗೆಲ್ಲಿಸಿದ್ದಾರೆ. 83 ರನ್ ಗಳಿಸಿದ್ರು, ಅದು ಕೂಡ 30 ಔಟ್ ಬಾಲ್ಸಲ್ಲಿ. ಜಿತೇಶ್ನ ಯಾವತ್ತೂ ಕೂಡ ನಾವು ರೈಟ್ ಆಫ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಾವು ರೆಕ್ಟಿಫೈ ಮಾಡಲೇಬೇಕು. ಬೇರೆ ಏನಾದ್ರು ಆಪ್ಷನ್ ತಂದು ನೀವು ಆ ಮಿಡ್ಲ್ ಆರ್ಡರ್ಲಿರುವಂಥ ಒಂದು ವೀಕ್ ಲಿಂಕನ್ನು ಈಗ ಕರೆಕ್ಟ್ ಮಾಡ್ಕೊಳ್ಳೇಬೇಕು. ಜಿತೇಶ್ನ ಉಳ್ಕೊಂಡೇ ಮಾಡ್ತೀರಾ ಅಥವಾ ಉಳಿಸ್ದೇನಾದ್ರೂ ಮಾಡ್ತೀರಾ ಗೊತ್ತಿಲ್ಲ. ಬಟ್ ಮಿಡ್ಲ್ ಆರ್ಡರ್ನ ವೀಕ್ ಲಿಂಕ್ನ ಕರೆಕ್ಟ್ ಮಾಡ್ಕೊಳ್ಳೇಬೇಕು. ಇದು 2ನೇ ಸಮಸ್ಯೆ. ಇನ್ನು ನಿಧಾನಕ್ಕೆ ನಾವು ಬೌಲಿಂಗ್ ಕಡೆ ಬರೋಣ. ಬೌಲಿಂಗಲ್ಲಿ ನೋಡಿದ್ರೆ ನಿಮಗೆ ನನಗನ್ನಿಸ್ತಾ ಇದೆ ಈಗ ಸದ್ಯಕ್ಕೆ ಒಂದು ಸೆಟಲ್ಡ್ ಬೌಲರ್ ಅಂತ ಅನಿಸ್ತಾ ಇರೋದು ಭುವನೇಶ್ವರ್ ಕುಮಾರ್ ಒಬ್ಬರೇ. ಅದನ್ನು ಬಿಟ್ಟರೆ ಹೇಸಲ್ವುಡ್ ಕೆಲವು ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕೆಲವು ಮ್ಯಾಚಲ್ಲಿ ಕಾಸ್ಟ್ಲಿ ಆಗಿದ್ದಾರೆ. ಸೊ ಭುವನೇಶ್ವರ್ ಒಂದು ಕಾನ್ಸ್ಟೆಂಟ್ ಪಾಯಿಂಟ್ ನಮ್ಮಲ್ಲಿ. ಈ ಕಡೆ ಬೌಲಿಂಗ್ ಅಂತ ಬಂದಾಗ ಹೇಸಲ್ವುಡ್ ಕಾಸ್ಟ್ಲಿ ಆಗ್ತಿದ್ದಾರೆ, ಚೆನ್ನಾಗಿ ಬರ್ತಾ ಇದೆ, ಕಾಸ್ಟ್ಲಿ ಆಗ್ತಿದೆ, ಚೆನ್ನಾಗಿ ಬರ್ತಾ ಇದೆ, ಆ ಥರ ಆಗ್ತಿದೆ ಆನ್ ಆ್ಯಂಡ್ ಆಫ್. ಏನು ರಶೀದ್ ದಾರ್ಸಲಾಮ್ ಕೂಡ ಕೋಲ್ಡ್ ಆ್ಯಂಡ್ ಹಾಟ್. ಕೆಲವು ಮ್ಯಾಚಲ್ಲಿ ಸಕ್ಕದಾಗಿ ಮಾಡಿದ್ದಾರೆ. ವೇರಿಯೇಷನ್ ಸಕ್ಕದಾಗಿದೆ ಅವ್ರಿಗೆ. ನಕಲ್ ಬಾಲ್ ಮಾಡ್ತಾರೆ, ಸ್ಲೋವರ್ ಒನ್ಸ್ ಹಾಕ್ತಾರೆ, ಪೇಸ್ ಚೆನ್ನಾಗಿ ಇದು ಮಾಡೋದು, ಕೆಲವೊಂದು ಸಲ ಮಿಡ್ಲ್ ಮಾಡ್ತಾ ಇರ್ತಾರೆ. ಬಟ್ ಹೆಚ್ಚಾಗಿ ಅವರೊಂಥರ ಕ್ಲೆವರ್ ಬೌಲ್ ಇದರಲ್ಲೇ ಸೀಮಲ್ಲೇ ಆಟ ಆಡ್ತಾ ಇರ್ತಾರೆ. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಹಾಟ್ ಆ್ಯಂಡ್ ಕೋಲ್ಡ್ ಇದೆ. ಸೊ ರಶೀದ್ ದಾರ್ಸಲಾಮ್ ಸ್ಟಿಲ್ 100ಗೆ ನೀವೊಂದು 50 ಮಾರ್ಕ್ಸ್ ಕೊಡ್ಬೋದು, ಅಷ್ಟವರೆಗೆ ಬಂದಿದ್ದಾರೆ ಅವರು. ಇನ್ನೂ 50 ಒಂದು ಸಮಸ್ಯೆಯಲ್ಲಿದೆ. ನೆಕ್ಸ್ಟ್ ಸುಯೇಶ್ ಶರ್ಮಾ, ಕೃನಾಲ್ ಪಾಂಡ್ಯ. ಸುಯೇಶ್ ಶರ್ಮಾ ಕೂಡ ನಿಮಗೆ ಕೆಲವೊಂದು ಮ್ಯಾಚಲ್ಲಿ ಸೂಪರ್ಬ್ ಮಾಡಿದ್ದಾರೆ. ಮ್ಯಾಚ್ ವಿನ್ನಿಂಗ್ ಇದು ಕೂಡ ಲಾಸ್ಟ್ ಸೀಸನಲ್ಲಿ ನೋಡಿದ್ದೀವಿ. ಇದರಲ್ಲೂ ಕೂಡ ಅವರು ಕೂಡ ಅಲ್ಲಲ್ಲಿ ತುಂಬ ಅವ್ರನ್ನ ಫ್ರಂಟ್ ಲೈನ್ ಸ್ಪಿನ್ನರ್ ಅಂತ ನಂಬೋಕ್ಕೂ ಆಗಲ್ಲ, ಬಿಟ್ಟು ಹಾಕೋಂಗಿಲ್ಲ, ಆ ಥರ ಪರಿಸ್ಥಿತಿ ಇದೆ. ಕೆಲವೊಂದು ಸಲ ಅದ್ಭುತವಾದಂಥ ಬೌಲಿಂಗ್, ಒಳ್ಳೆ ವಿಕೆಟ್ಗಳನ್ನು ತೆಗೆದಿದ್ದಾರೆ. ಸೊ ಹಾಗಾಗಿ ಸುಯೇಶ್ ಶರ್ಮಾ ನಿಮಗೆ ಇನ್ನೂ ಬೆಟರ್ ಪರ್ಫಾರ್ಮೆನ್ಸ್ ಅವರಿಂದ ಬೇಕು. ಅದಕ್ಕೆ ಸಪೋರ್ಟ್ ಆಗಿ ಕೃನಾಲ್ ಪಾಂಡ್ಯ ಲಾಸ್ಟ್ ಮ್ಯಾಚಲ್ಲಿ ಸೂಪರ್ ಬೌಲಿಂಗ್ ಅವ್ರದ್ದು. ಸ್ಟ್ರೀಟ್ ಸ್ಮಾರ್ಟ್ ಬೌಲರ್ ಕೃನಾಲ್ ಪಾಂಡ್ಯ. ಸೊ ಅವ್ರಿಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಪ್ರತಿ ಮ್ಯಾಚಲ್ಲೂ ಕೂಡ ನೀವು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಆಫ್ ಡೇ ಇದ್ದೇ ಇರುತ್ತೆ. ಬಟ್ ಕೃನಾಲ್ ಮತ್ತು ಸುಯಶ್ ಇನ್ನೂ ಸ್ವಲ್ಪ ಬೆಟರಾಗಿ ಪರ್ಫಾರ್ಮೆನ್ಸ್ ಬರಬೇಕು. ಒಂದು ಅವರಿಗೆ ಇನ್ನೊಂದು ಸಪೋರ್ಟ್ ಏನಾದರೂ ಕೊಡಬೇಕು. ಇಲ್ಲೇ ಹೋದರೆ ಅವ್ರಿಗೆ ಆ ಕಂಡೀಷನ್ಸ್ನ ರೀಡ್ ಮಾಡಿ ಯಾವ ಟೈಮಲ್ಲಿ ಬಾಲ್ ಕೊಡಬೇಕು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದರೆ 6ನೇ ಬೌಲರ್. ನಿಮಗೆ ಆಪ್ಷನ್ಸ್ ನೋಡಿದಾಗ ರೊಮ್ಯಾರೋ ಶೆಫರ್ಡ್, ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಇದನ್ನು ಅಡ್ರೆಸ್ ಮಾಡಿದ್ದೀನಿ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ರೊಮ್ಯಾರಿಯೋಯಿಂದನೇ ತಪ್ಪಾಗ್ತಿದೆ ಅಂತ. ನೀವು ಅದನ್ನು ಒಬ್ಬ ಫಿನಿಷರ್ ಆಗಿ ಜೊತೆಗೆ ಬೌಲಿಂಗ್ ಆಗಿ ಎಕ್ಸ್ಟ್ರಾ ಅವರಿಗೊಂದು ಹಾಕ್ತಾ ಇದ್ದೀರಾ. ಸೊ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ? ಸೊ 3 ಪ್ರಾಬ್ಲಮ್ ಇದೆ, ಮುಖ್ಯವಾಗಿ 3 ಪ್ರಾಬ್ಲಮ್. ಇದರಲ್ಲಿ ಬೌಲರ್ಸ್ ಅಂತಂದರೆ ಫಾರ್ಮಲ್ಲಿರೋದು ಭುವನೇಶ್ವರ್ ಮಾತ್ರ. ಉಳಿದ ಹಾಗೆ ಯಾರು ಕೂಡ ಆನ್ ಆ್ಯಂಡ್ ಆಫ್ ಆಗಿ ಅವ್ರನ್ನ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇದು ನಮಗೆ ಮೇನ್.
ಸಾಮಾನ್ಯವಾಗಿ ಒಂದು ಚಾಂಪಿಯನ್ ಸೈಡ್ ಅಂತಂದರೆ 5ರಲ್ಲಿ ಒಂದು 3 ಬೌಲರ್ ತುಂಬ ಒಳ್ಳೆ ಒಂದು ಬೌಲಿಂಗ್ ಇದರಲ್ಲಿ ಇದ್ದೇ ಇರ್ತಾರೆ. ನೀವು ಬೇರೆ ಟೀಮ್ಗಳನ್ನು ಗಮನಿಸಿದ್ರೂ ಕೂಡ 3 ಬೌಲರ್ಗಳು ಹಿಂದೆ ಚಾಂಪಿಯನ್ ಆಗಿರುವಂಥ ಟೀಮ್ಗಳನ್ನು ನೋಡಿದ್ರೆ ಪರ್ಫಾರ್ಮೆನ್ಸ್ ಒಂದು ಇಬ್ಬರು ಪೇಸರ್, ಒಂದು ಸ್ಪಿನ್ನರ್ ಒಳ್ಳೆ ಟಚ್ಚಲ್ಲಿ ಇರ್ತಾರೆ, ಕನ್ಸಿಸ್ಟೆನ್ಸಿ ಇರುತ್ತೆ. ಈ 3 ಸಮಸ್ಯೆ, ಒಂದು ಓಪನಿಂಗ್ ಸ್ಟ್ರಾಂಗ್ ಬೇಕು, ಎರಡನೇದಾಗಿ ಮಿಡ್ಲ್ ಆರ್ಡರಲ್ಲಿ ಒಂದು ವೀಕ್ ಲಿಂಕ್, ಕೊನೆಯದಾಗಿ ಬೌಲರ್ಸ್. ಇದು ಭಾಳ ಇಂಪಾರ್ಟೆಂಟ್ ಮೂರನೇದು. ಇದನ್ನು ರೆಕ್ಟಿಫೈ ಮಾಡ್ಬೋದು ಬರೀ ಒಂದು 2 ಚೇಂಜ್ ಮಾಡಿದ್ರೆ. 2+1 ಇದೆ, 2 ಮಾಡಿದ್ರೂ ಸಾಕು, 3 ಮಾಡಿದ್ರೆ ಸೂಪರ್. ಯಾವುದು ನಿಮಗೆ ಈಗ ಎಕ್ಸ್ಟ್ರಾ ಒಬ್ಬ ಬೌಲರ್ ಬೇಕಲ್ವಾ, 6ನೇ ಬೌಲರ್ ಬೇಕು ಅಂತಂದರೆ ನೀವು ಓಪನಿಂಗಲ್ಲಿ ಬೆತ್ತಲ್ಗೆ ಟ್ರೈ ಕೊಟ್ಟಿದ್ದೀರಾ, ಅವ್ರನ್ನ ಕಂಟಿನ್ಯೂ ಮಾಡಿದ್ರೂ ತಪ್ಪೇನಿಲ್ಲ. ಯಾಕಂದರೆ ಬೆತ್ತಲ್ಗೂ ಟೈಮ್ ಬೇಕು ವಾಪಸ್ ಬರೋಕ್ಕೆ. ಅವ್ರನ್ನೇ ನಾನು ರೈಟ್ ಆಫ್ ಮಾಡ್ತಾ ಇಲ್ಲ ಇದು ಬೇಡವೇ ಬೇಡ ಅಂತ. ಬಟ್ ಯು ಕ್ಯಾನ್ ಟ್ರೈ ವೆಂಕಟೇಶ್ ಅಯ್ಯರಲ್ಲಿ. ವೆಂಕಟೇಶ್ ಅಯ್ಯರ್ನ ಓಪನಿಂಗ್ ತಂದು ವಿರಾಟ್ ಕೊಹ್ಲಿ ಅವರ ಜೊತೆಗೆ. ವೆಂಕಟೇಶ್ ಅಯ್ಯರ್ ಚೆನ್ನಾಗಿ ಓಪನ್ ಮಾಡಿದ್ದಾರೆ, ಅಪ್ ದ ಆರ್ಡರ್ ಸಕ್ಕದ ಬ್ಯಾಟಿಂಗ್ ಮಾಡ್ತಾರೆ ಕೂಡ, ಪವರ್ ಪ್ಲೇನಲ್ಲೂ ನೀಟಾಗಿ ಕ್ಲಿಯರ್ ಮಾಡುವಂಥ ಅಬಿಲಿಟಿ ಇದೆ. ಸೊ ವೆಂಕಟೇಶ್ ಅಯ್ಯರ್ ಜೊತೆಗೆ ಕೊಹ್ಲಿನ ಓಪನಿಂಗ್ ತಂದರೆ, ಇಬ್ಬರು ಅಲ್ಲಿ ಓಪನಿಂಗಲ್ಲಿದ್ದರೆ ಒಂದು ಫಾರಿನ್ ಸ್ಲಾಟ್ ಕ್ಲಿಯರ್ ಆಗುತ್ತೆ. ಬೆತ್ತಲ್ನ ಒಂದು ಮ್ಯಾಚ್ ಟ್ರೈ ಮಾಡಿ, ಅಂದರೆ ಅವ್ರನ್ನ ಬೆಂಚ್ ಮಾಡಿ ಒಂದು ಫಾರಿನ್ ಸ್ಲಾಟ್ ಕ್ಲಿಯರ್ ಆಗುತ್ತೆ. ಸೊ ಅಲ್ಲಿಗೆ ನೀವು ಒಬ್ಬ ಬೌಲರ್ನ ಆ್ಯಡ್ ಮಾಡ್ಬೋದು. ಯಾರೋ ಬೌಲರ್ ಅಂತ ನಾನು ಹೇಳ್ತೀನಿ. ಈ ಚೇಂಜಸ್ ಒಂದು ವೆಂಕಟೇಶ್ ಅಯ್ಯರ್ ಬದಲು ಅವರು ತರ್ಬೋದು, ಬೆತ್ತಲ್ ಬದಲು ಅಯ್ಯರ್ನ. ಏನು ಮಿಡ್ಲ್ ಆರ್ಡರ್ನ ಸಮಸ್ಯೆ ಇದೆ ನಿಮಗೆ. ಮಿಡ್ಲ್ ಆರ್ಡ್ರಲ್ಲಿ ಏನು ಮಾಡ್ತೀರಾ, ಜಿತೇಶ್ ಶರ್ಮಾ ಅವ್ರನ್ನ ಡ್ರಾಪ್ ಮಾಡ್ತೀರಾ ಏನು ಅನ್ನೋದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆ ಇದೆ. ಸೊ ಇದನ್ನು ನೀವು ನೋಡೋದಾದರೆ ಬಹುಶಃ ನನಗನ್ಸುತ್ತೆ ಜಿತೇಶ್ ಶರ್ಮಾ ಅವ್ರನ್ನ ಇಟ್ಕೊಳ್ಳಿ ನೀವು. ರಶಿಕ್ದಾರ್ ಸಲಾಮ್ ಅವ್ರನ್ನ ಒಂದು ಮ್ಯಾಚ್ ಬೆಂಚ್ ಮಾಡಿ ಮಂಗೇಶ್ ಯಾದವ್ನ ಒಳಗೆ ತಂದರೆ ಇಟ್ ವಿಲ್ ಬಿ ಎ ಮೋರ್ ಫಾರ್ಮಿಡಬಲ್ ಬ್ಯಾಟಿಂಗ್ ಸೈಡ್. ಯಾಕಂದರೆ ಬ್ಯಾಟಿಂಗ್ ಬೇಕು ನಮಗೆ. ಏನಾದರೂ ಮೇಲೆ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಡೆಪ್ತಲ್ಲಿ ಬ್ಯಾಟಿಂಗ್ ಇದ್ದರೆ ನಿಮಗೆ ಚೆನ್ನಾಗಿರುತ್ತೆ. ಕೃಣಾಲ್ ಪಾಂಡ್ಯ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಇನ್ನೊಂದು ಸ್ವಲ್ಪ ಫೈರ್ ಪವರ್ ಬೇಕು, ನೀಟ್ ಸ್ಟ್ರೈಕ್ ಮಾಡೋರು ಬೇಕು. ಮಂಗೇಶ್ ಯಾದವ್ ವಿಲ್ ಬಿ ಎ ವೆರಿ ಗುಡ್ ಬೆಟ್. ಹಿಂದೆ ಕೂಡ ನಾನು ಹೇಳಿದ್ದೆ, ಭಾಳಷ್ಟು ಜನ ಏನು ಈಗಲೇ ಬೇಕಾ, ಏನು ಚೇಂಜಸ್ ಏನು ಬೇಡ, ಆ ಥರದ್ದೆಲ್ಲ ಹೇಳಿದ್ದು ಇದೆ. ಬಟ್ ಐ ಸ್ಟಿಲ್ ಬಿಲೀವ್ ನೀವೀಗ ಅವಕಾಶ ಕೊಡದೇ ಇದ್ದರೆ ಮಂಗೇಶ್ ಯಾದವ್ಗೆ ಇನ್ನು ಯಾವಾಗ ಕೊಡ್ತೀರಾ? ಈ 4 ಮ್ಯಾಚ್ ಇದೆ, ಪ್ಲೇ ಆಫಿಗೇನು ಬಂದಮೇಲೆ ಮಂಗೇಶ್ಗೆ ಟ್ರೈ ಮಾಡೋಕ್ಕಾಗಲ್ಲ. ಈ 4 ಮ್ಯಾಚಲ್ಲಿ ಅಟ್ಲೀಸ್ಟ್ ಒಂದು ಮ್ಯಾಚ್ ಟ್ರೈ ಮಾಡಿಸಿ. ನೀವು ರಶಿಕ್ನ ಕೂರಿಸಿ ಮಂಗೇಶ್ ಯಾದವ್ ಒಳಗೆ ಬಂದರೆ ನಿಮಗೆ ಬ್ಯಾಟಿಂಗು ಸಿಗುತ್ತೆ, ಜೊತೆಗೆ ಯಾರ್ಕರ್ ಕಿಂಗ್ ಅಂತಲೇ ಹೆಸರು. ಈ ಸಲ ಅವ್ರನ್ನ ಮತ್ತೆ ಮಧ್ಯಪ್ರದೇಶ್ ಲೀಗಲ್ಲಿ ವಾಪಸ್ ತೊಗೊಂಡಿದ್ದಾರೆ, ಅವ್ರನ್ನ ರಿಟೈನ್ ಮಾಡ್ಕೊಂಡಿದೆ ಅವರ ಟೀಮ್, ಗ್ವಾಲಿಯರ್ ಟೀಮ್. ಸೊ ಹಾಗಾಗಿ ನಿಮಗೆ ಒಳ್ಳೆ ಬೌಲರ್ ಸಿಗ್ತಾರೆ ಡೆತ್ ಆ್ಯಂಡ್ ಪವರ್ ಪ್ಲೇನಲ್ಲಿ. ಇನ್ನೊಂದು ಕಡೆ ನಿಮಗೆ ಒಳ್ಳೆ ಬ್ಯಾಟಿಂಗ್ ಕೂಡ ಸಿಗುತ್ತೆ, ಒಳ್ಳೆ ಬ್ಯಾಟಿಂಗ್ ಇದೆ ಮಂಗೇಶ್ ಯಾದವ್. ನೀವೀಗ ಬೆತ್ತಲ್ನ ತೆಗೆದು ಯಾರನ್ನ ಹಾಕ್ತೀರಾ ಅಂತ ಕೇಳಿದ್ರೆ ನೀವು ಡಫಿನ ತರ್ಬೋದು. ಡಫಿನ ಒಳಗಡೆ ತಂದರೆ ನಿಮಗೆ ಹೇಸಲ್ವುಡ್, ಡಫಿ, ಭುವನೇಶ್ವರ್ 3 ಪೇಸ್ ಬ್ಯಾಟ್ರಿ ಸಿಗುತ್ತೆ. ಸೊ ಅಲ್ಲಿಗೆ ಮಂಗೇಶ್ ಯಾದವ್ ಕೂಡ ಸೇರಿಕೊಂಡ್ರೆ 4 ಜನ ಪೇಸ್ ಸಿಗುತ್ತೆ ನಿಮಗೆ. ಸೊ ಮಂಗೇಶ್ ಯಾದವ್, ಭುವನೇಶ್ವರ್, ಹೇಸಲ್ವುಡ್ ಅಷ್ಟು ಹಿಟ್ಟಿಂಗ್ ದ ಡೆಕ್ ಮಾಡದೇ ಇರ್ಬೋದು, ಬಟ್ ಅವರಿಗೆ ಚಾಣಾಕ್ಷ ಬೌಲಿಂಗ್ ಇದಿದೆ. ಯಾವ ಟೈಮಲ್ಲಿ ಹೇಗೆ ಲೆಂತಲ್ಲಿ ಹೇಗೆ ಮಾಡಬೇಕು ಹೇಗೆ ಅನ್ನೋದ್ರ ಬಗ್ಗೆ T20 ನಾಲೆಡ್ಜ್ ಇದೆ. ಯಂಗ್ಸ್ಟರ್ ಆದರೂ ಕೂಡ ಹೇಗೆ ಸ್ಟ್ರೀಟ್ ಸ್ಮಾರ್ಟ್ ಬೌಲಿಂಗ್ ಮಾಡಬೇಕು ಅನ್ನೋದು. ಸೊ 4 ನಿಮಗೆ ಬೌಲಿಂಗ್ ಆಪ್ಷನ್ ಆಗುತ್ತೆ. ಕೃಣಾಲ್ ಪಾಂಡ್ಯ ಇರ್ತಾರೆ, ಸುಯೇಶ್ ಶರ್ಮಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಬ್ಯಾಟಿಂಗ್ ಅಂತ ಬಂದಾಗ ಟಿಮ್ ಡೇವಿಡ್, ರೊಮ್ಯಾರೋ ಶೆಫರ್ಡ್, ಬೌಲಿಂಗ್ ಅಂತ ಬಂದಾಗ ಹೇಸಲ್ವುಡ್ ಜೊತೆಗೆ ಡಫಿ. ಸೊ 4 ಫಾರಿನ್ ಪ್ಲೇಯರ್ಸ್ ನಾನು ಸಜೆಸ್ಟ್ ಮಾಡ್ತಾ ಇರೋದು. ಅದರಲ್ಲೂ ಕೂಡ ನೀವು ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದೀರಾ ಅಂತಂದರೆ ನೀವು ಬೇಕಾದರೆ ಇನ್ನೊಂದು ಏನಾದರೂ ಟ್ರೈ ಮಾಡ್ಬೋದು. ರೊಮ್ಯಾರೋ ಶೆಫರ್ಡ್ನೇನಾದರೂ ಬ್ಯಾಕಪ್ಪಲ್ಲಿ ಇಡ್ತೀರಾ, ಅಥವಾ ಇನ್ನೂ ಅವ್ರನ್ನ ಒಳಗಡೆ ತರದೆ ಚೆನ್ನಾಗಿ ನಮ್ದು ಹೋದರೆ ಅಲ್ಲೂ ಕೂಡ ಏನಾದರೂ ಚಾನ್ಸಸ್ ತರ್ಬೋದಾ, ನೀವು ಅದನ್ನು ಕೂಡ ಟ್ರೈ ಮಾಡಬಹುದು. ನಮ್ಮ ಹತ್ರ ಸ್ವಪ್ನಿಲ್ ಇದ್ದಾರೆ. ಸೊ ಸ್ವಪ್ನಿಲ್ ಅಂತ ಪ್ಲೇಯರ್ ಇದ್ದಾರೆ. ನೀವು ಹಾಗಾಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಬರೀ ಡಫಿ, ಹೇಸಲ್ವುಡ್ ಅಂತವ್ರನ್ನ ಇಟ್ಕೊಂಡು ಬೇಕಾದರೆ ಆ ಥರ ಟ್ರೈ ಮಾಡೋದಾದರೆ, ಅಥವಾ ರೊಮ್ಯಾರೋ ಶೆಫರ್ಡ್ನ ನೀವು ಇದಲ್ಲಿಟ್ಕೊಂಡು, ಸೊ ಅವ್ರನ್ನ ಅವಶ್ಯಕತೆ ಇಲ್ಲ ಅಂತಂದರೆ ಇನ್ನೊಬ್ಬ ಸ್ಪಿನ್ನರ್ನ ತರ್ಬೋದು. ಸೊ ಈ ಥರ ಆಪ್ಷನ್ಸ್ ಇದೆ ನಮಗೆ. ಈ 3ನೇ ಆಪ್ಷನ್ ನಾನು ಹೇಳಿದ್ನಲ್ಲ, ನೀವು ಸುಯೇಶ್ ಶರ್ಮಾ ಬದಲು ಒಂದು ಮ್ಯಾಚ್ ಯು ಕ್ಯಾನ್ ಟ್ರೈ ವಿತ್ ಸ್ವಪ್ನಿಲ್. ಇಲ್ಲ ಕೃಣಾಲ್ ಪಾಂಡ್ಯನ ಡ್ರಾಪ್ ಮಾಡೋಕ್ಕಾಗಲಿ, ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಆಗ್ತಾರೆ ಅಂತಂದರೆ ಅದೊಂದೇ ಸಮಸ್ಯೆ ಇರೋದು. ಅದನ್ನು ಬಿಟ್ಟರೆ ಸ್ವಪ್ನಿಲ್ ಪಾಪ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಲಕ್ಕಿ ಚಾರ್ಮ್ ಅವರು, ನಾವೆಲ್ಲೋ ಇದ್ದ ಟೀಮ್, ಅವ್ರನ್ನ ತಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಲಾಸಿಂದ ಮೇಲೆ ಬಂದು ನಾವು ಆಡಿದ್ದೀವಿ. ಸ್ವಪ್ನಿಲ್ನ ಯಾಕೆ ತರೋಕ್ಕಾಗಲ್ಲ ಸುಯೇಶ್ ಬದಲು ಅಂತಂದರೆ ಒಂದೇ ರೀಸನ್, ಕೃಣಾಲ್ ಇಬ್ಬರು ಕೂಡ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಆಗ್ತಾರೆ ಅಂತ, ಅದೊಂದೇ ಕಾರಣ. ಅದನ್ನು ಬಿಟ್ಟರೆ ಸ್ವಪ್ನಿಲ್ನ ಹೊರಗಿಡೋಕ್ಕೆ ಬೇರೆ ರೀಸನ್ ಇಲ್ಲ. ಕೃಣಾಲ್ನ ಹೊರಗಡೆ ಇಡೋಕ್ಕೂ ಆಗಲ್ಲ, ಯಾಕಂದರೆ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ವಪ್ನಿಲ್, ಸುಯೇಶ್, ಕೃಣಾಲ್ ಈ 3 ಜನನ ತರೋ ಹಾಗೆ ಪ್ಲ್ಯಾನ್ ಮಾಡ್ಬೋದಾ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಹೇಗೆ ಈ 3 ಜನ ಅಂತಂದರೆ ಸ್ಪಿನ್ ವಿಭಾಗ ಇನ್ನೂ ಸ್ವಲ್ಪ ಟೈಟ್ ಆಗುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಸ್ಟ್ರಾಂಗ್ ಅನ್ನಿಸ್ತಾ ಇಲ್ಲ ಸ್ಪಿನ್ ಬೇರೆ ಒಂದಷ್ಟು ಟೀಮ್ಗಳನ್ನು ನೋಡಿದ್ರೆ. ಸೊ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಹೇಗೆ ಇದನ್ನು ರೆಕ್ಟಿಫೈ ಮಾಡ್ಬೋದು ಅಂತ. ಈ 3 ಚೇಂಜ್ ತಂದರೆ ನಿಮಗೆ ಬೌಲಿಂಗು ಇಂಪ್ರೂವ್ ಆಗುತ್ತೆ. ಜಿತೇಶ್ನ ಏನು ಚೇಂಜ್ ಮಾಡೋದು ಬೇಡ. ಸೊ ಹೇಗೆ ಟಾಪ್ ಆರ್ಡರ್ ಕಾಣುತ್ತೆ ಅಂತಂದರೆ ಸ್ವಪ್ನಲ್ಲೇ ನೀವು ಇಂಪ್ಯಾಕ್ಟ್ ಅಂತಂತಂದರೆ ಓಪನಿಂಗಲ್ಲಿ ವೆಂಕಟೇಶ್ ಅಯ್ಯರ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಹಾಗೆ ರಜತ್ ಪಟಿದಾರ್, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ರೊಮ್ಯಾರೋ ಶೆಫರ್ಡ್, ಜೇಕಬ್ ಡಫಿ, ಹೇಸಲ್ವುಡ್, ಭುವನೇಶ್ವರ್. ಸೊ ಇಷ್ಟು ಜನ ಆಗುತ್ತೆ ಟೀಮಲ್ಲಿ.
ಸೊ ಶ್ರೇಯಸ್ ಶರ್ಮನ ನೀವು ಇದರಲ್ಲಿ ಇಟ್ಕೋಬೋದು. ರಶಿಕ್ದಾರ್ ನಾನು ಆಗಲೇ ಹೇಳಿದೆ, ಅವ್ರ ಬದಲು ಏನೀಗ ಆಡಿಸ್ತಾ ಇದ್ದೀರಾ, ಸೊ ಅವ್ರನ್ನ ಮಂಗೇಶ್ನಲ್ಲಿ ತರಬಹುದು ಅನ್ನೋ ರೀತಿ ಆಗಿದೆ. ಸೊ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಯಾವ ಥರ ವರ್ಕೌಟ್ ಆಗುತ್ತೆ ಅಂತ. ನೀವು ಕೂಡ ಕಮೆಂಟ್ ಮಾಡಿ ಯಾವ ರೀತಿ ಒಂದೆರಡು ಚೇಂಜ್ ನಾವು ಸ್ಟೇಬಲ್ ಆದಂಥ 11ನ ತರಬಹುದು, ಅಥವಾ ಒಂದು ಹೊಸ ಟ್ರೈ ಮಾಡ್ಬೋದು. ಅದು ಕೂಡ ಸಕ್ಸಸ್ ಆಗಿಬಿಡುತ್ತೆ, ಇದನ್ನ ಗೆದ್ದೇ ಗೆಲ್ತಾರೆ ಅಂತಲ್ಲ, ಬಟ್ ಯು ಹ್ಯಾವ್ ಟು ಚೇಂಜ್. ಯಾಕಂದರೆ ಲಾಂಗ್ ಟೂರ್ನಮೆಂಟ್, ಪ್ಲೇಯರ್ಗಳು ಟೈರ್ಡ್ ಆಗ್ತಾ ಇರ್ತಾರೆ, ಚೇಂಜಸ್ ಬೇಗ ಆಗುತ್ತೆ. ಬೇರೆ ಟೀಮ್ಗಳಿಗೂ ಕೂಡ ಈ ಸೆಟ್ 11ಗೆ ಇವ್ರಿಗೆ ಗೊತ್ತು ಇವರೇ ಆಡಿಸೋದು ಅಂತ, ಇನ್ಯಾರು ಹೊರಗಡೆ ಬರಲ್ಲ ಅಂತ ಬೇರೆ ಪ್ಲ್ಯಾನೇ ಮಾಡೋಕ್ಕೆ ಹೋಗಲ್ಲ. ಒಬ್ಬ ಏನಾದರೂ ಅಂಡರ್ ಡಾಗ್ ಥರ ಒಳಗಡೆ ಬಂದರೆ, ಔಟ್ ಆಫ್ ದ ಸಿಲೆಬಸ್ ಬಂದಾಗ ಅವ್ರಿಗೂ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಏನು ಚೇಂಜಸ್ ಆಗಬೇಕು ಅಂತ. ನಮಸ್ಕಾರ.